ಎಲ್ಲ ಫ್ರೆಂಡ್ಸ್, ಇವತ್ತು ಸರ್ಕಲ್ ಮಾರಮ್ಮ ಹೋಗಿದ್ದೀವಿ ಭಾನುವಾರ. ನೋಡಿ ಇಲ್ಲಿ ಎಂಟ್ರೆನ್ಸ್ ಇದು ಫುಲ್ ರಶ್ಶು, ಪಾರ್ಕಿಂಗ್ ಬರಬೇಕು ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ದೇವಸ್ಥಾನ ದರ್ಶನ ಮಾಡೋಣ ಅಂತ ಹೋದ್ವಿ ಸರ್ಕಲ್ ಮಾರಮ್ಮಗೆ. ಇಲ್ಲಿ ಎಂಟ್ರೆನ್ಸ್ ಇದು, ಹೋಗ್ತಾ ಎಂಟ್ರೆನ್ಸ್ ಇದು. ಇಲ್ಲಿಂದ ದುರ್ಗಾ ದೇವಿ ಸಿಗುತ್ತೆ. ಇಲ್ಲಿ ಸರ್ಕಲ್ ಮಾರಮ್ಮ ಅದೆಲ್ಲ ಇಟ್ಟಿದ್ದಾರೆ, ವಿಗ್ರಹಗಳು ಇಟ್ಟಿದ್ದಾರೆ. ಇದನ್ನೆಲ್ಲ ದರ್ಶನ ಮಾಡ್ಕೊಂಡ್ಬಿಟ್ಟು ಒಳಗಡೆ ಹೋದ್ವಿ. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್. ನೋಡಿ ಎಲ್ಲ ದೇವತೆಗಳಿದ್ದಾರೆ. ಈ ದೇವತೆ ಎಲ್ಲ ಫೋಟೋ ಅಲ್ಲೆಲ್ಲ ನೋಡ್ಕೊಂಬಿಟ್ಟು ಒಳಗಡೆ ಹೋದ್ವಿ. ಇದು ಎಂಟ್ರೆನ್ಸ್, ಇದು ಸರ್ಕಲ್ ಮಾರಮ್ಮ ಗರ್ಭಗುಡಿ ಎಂಟ್ರೆನ್ಸ್ ಇದು. ಇದೆಲ್ಲ ನೋಡಿ, ಇದೆಲ್ಲ ವೀಡಿಯೋ ಮಾಡ್ಕೊಂಡು ಎಷ್ಟು ಜನ ಕೆತ್ತನೆ ಮಾಡಿದ್ದಾರೆ ಅವಾಗೆಲ್ಲ. ಇಲ್ಲಿ ಮತ್ತು ಇಲ್ಲಿ ಕೆಲವರೆಲ್ಲ ನಿಂಬೆಹಣ್ಣು ಆರತಿ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಪ್ರಸಾದನ ತೊಗೊಂಬಂದಿದ್ರು, ಅದನ್ನ ನೈವೇದ್ಯಕ್ಕೆಲ್ಲ ಅಲ್ಲಿ ತಗೊಂಡು ಹೋಗ್ತಿದ್ರು ಒಳಗಡೆ. ಅವರ ಇಚ್ಛಾನುಸಾರ ಪ್ರಸಾದ ಮಾಡ್ಕೊಂಬಂದು ತೊಗೊಂಬಂದಿದ್ರು ಬಾಕ್ಸಲ್ಲೆಲ್ಲ. ದರ್ಶನ ಮಾಡ್ಕೊಂಡ್ವಿ. ಸರ್ಕಲ್ ಮಾರಮ್ಮ ದರ್ಶನ ಮಾಡ್ಕೊಂಬಿಟ್ಟು ಇಲ್ಲಿ ಅರಳಿ ಮರ ಎಲ್ಲ ಸುತ್ತರಿದ್ಬಿಟ್ಟು ನಾಗರ ಕಲ್ಲು ಎಲ್ಲ ಅಲ್ಲಿ ದರ್ಶನ ಮಾಡ್ಕೊಂಬಿಟ್ಟು ಆಮೇಲೆ ನೋಡಿ ದರ್ಶನ ಆಯಿತು. ಇಲ್ಲಿ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು. ಪೂಜೆ ಮುಗಿಸ್ಕೊಂಡು ಇಲ್ಲೆಲ್ಲ ಮಂಗಳಾರತಿ ಎಲ್ಲ ಆಯಿತು. ಮುಗಿಸ್ಕೊಂಬಿಟ್ಟು ಈ ದುರ್ಗಾದೇವಿ ಅಂತಿದೆ ಅಲ್ಲ ಒಳಗಡೆ. ಇಲ್ಲಿ ನಾಗರ ಕಲ್ಲು ಎರಡಿದೆ, ಈ ಕಡೆ ಒಂದಿದೆ, ಮುಂದೆ ಒಂದಿದೆ. ಅದನ್ನು ನೋಡಿ ಇಲ್ಲೊಂದಿದೆ. ಅದನ್ನೆಲ್ಲ ದುರ್ಗಾದೇವಿ ಇದು ನೋಡ್ಕೊಂಬಿಟ್ಟು ಒಳಗಡೆ ಹೋದ್ವಿ. ಎಲ್ಲ ನಿಂಬೆಹಣ್ಣಿನ ಆರತಿ ಜನ, ಫುಲ್ ರಶ್ಶು. ಆಮೇಲೆ ಇದು ಇಲ್ಲೊಂದು ನಾಗರ ಕಲ್ಲಿದೆ ನೋಡಿ. ಈ ಕಡೆ ಒಂದು ಅರಳಿ ಮರ ಇದೆ, ನಾಗರ ಕಲ್ಲಿದೆ. ಇದನ್ನು ದರ್ಶನ ಮಾಡ್ಕೊಂಬಿಟ್ಟು ಒಳಗಡೆ ಹೋದ್ವಿ. ಒಳಗಡೆ ಹೋದರೆ ದುರ್ಗಾದೇವಿನ ಅಲ್ಲಿ ದರ್ಶನ ಮಾಡ್ಕೊಂಡು ಮಂಗಳಾರತಿ ತೊಗೊಂಡು ಆಮೇಲೆ ಬಂದ್ವಿ. ನವಗ್ರಹಗಳು ಸುತ್ತರಿದ್ಬಿಟ್ಟು ಇಲ್ಲೆಲ್ಲ ಪ್ರಸಾದ ಇಸ್ಕೊಂಡು ತಿಂದ್ಬಿಟ್ಟು ಬಂದ್ವಿ ಫ್ರೆಂಡ್ಸ್. ಪ್ರಸಾದ ತುಂಬ ಜನ ತೊಗೊಂಬಂದಿದ್ರು. ಪ್ರಸಾದನ ಎಲ್ಲರೂ ಹಂಚ್ತಾಯಿದ್ರು. ಥ್ಯಾಂಕ್ ಯು ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್.